ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಈ ವಿಡಿಯೋ ಮೊನ್ನೆ ವಿಡಿಯೋದಿಂದ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಎನ್ನ ಫಸ್ಟ್ ಪುಲ್ಲಿ ತಶ್ಯ ಬಂದು ಇರು ತಶ್ಯನೇ ಇವ್ರು ತಶ್ಯನೇ ಇವ್ರ ಅಜ್ಜಿನ ಪುಲ್ಲಿ. ಇಲ್ಲಿ ನನ್ನ ಮಮ್ಮಿ ಅವರ ಮೊಮ್ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಅವರು ಕೂಡ ಅಷ್ಟೇ, ಅವರ 2 ವೀಕ್ಸ್ ವೆಕೇಷನ್ ಇತ್ತು. ಸೊ ಆ ವೆಕೇಷನಲ್ಲಿ ಬಂದಿದ್ದರು ನಮ್ಮ ಜೊತೆ ಫುಜೇರಾಗೆ ಬರಲಿಕ್ಕೆ. ಬಟ್ ಅದಕ್ಕಿಂತ ಮುಂಚೆ ನಾವು ನನ್ನ ಸಿಸ್ಟರ್ ಮತ್ತು ನೀಸನ್ನು ಡ್ರಾಪ್ ಮಾಡೋಕ್ಕೆ ಅಂತ ದುಬೈಗೆ ಬಂದಿದ್ವಿ. ಆ ವಿಡಿಯೋ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇದು ಕಂಟಿನ್ಯೂ ವಿಡಿಯೋ. ಹಾಗೆ ನನಗೊಂದು ಫ್ಲೈಟ್ ನೋಡಿ ಟೇಕ್ ಆಫ್ ಆಗೋ ಒಂದು ಕ್ಯಾಪ್ಚರ್ ಮಾಡಿದ್ದೇನೆ. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ಮೆಟ್ರೋದಲ್ಲಿ ತುಂಬ ಸಂಡೇ ಅಲ್ವಾ, ಅಷ್ಟು ರಶ್ ಇರಲಿಲ್ಲ. ವೀಕ್ ಮಿಡಲಲ್ಲಿ ಅಂತೂ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋಕ್ಕೇ ಆಗೋಲ್ಲ ದುಬೈಯಲ್ಲಿ, ಬಿಕಾಸ್ ಅಷ್ಟು ರಶ್ ಇರುತ್ತೆ. ನಾವೀಗ ಎಲ್ಲಿ ಹೋಗುದು? ಡೇರಾ. ಇದು ಮೆಟ್ರೋದಿಂದ ಇಳಿದು ನಮ್ದೊಂದು ಸ್ಮಾಲ್ ಸೆಲ್ಫಿ ಟೈಮ್ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ದು. ಇನ್ನೊಂದು ಮೆಟ್ರೋ ಚೇಂಜ್ ಮಾಡಲಿಕ್ಕೆ ಯೂನಿಯನ್ ಇಂದ ರೆಡ್ ಲೈನ್ ಇದೀಲ ಪ್ಲಾಸ್ಟಿಕ್ ಅದ ಯಾವ Hai Palle, mana kah? Hai. Hai. Hello, Mish. That's you. ಹಾಗೆ ಮಾಲೆಲ್ಲ ಸುತ್ತಾಡಿ ನಾವು ಏನಾದರೂ ಫುಡ್ ಅಂದರೆ ನೈಟ್ 9 PM ಏನೋ ಆಗಿತ್ತು. ಹಾಗೆ ಏನಾದರೂ ತಿನ್ನು ಅಂತ ಹೇಳಿ ಫುಡ್ ಕೋರ್ಟಿಗೆ ಬಂದ್ವಿ. ಹಾಗೆ ಅಲ್ಲಿ ಪ್ಲೇ ಸ್ಟೇಷನ್ ಇತ್ತು, ಅಲ್ಲಿಗೆ ತಕ್ಷಣನ ಕರ್ಕೊಂಡೋಗಿ ಸ್ವಲ್ಪ ಕಲರ್ಫುಲ್ ಆಗಿದೆ ಅಲ್ವಾ, ಅವಳು ಕೂಡ ಸ್ವಲ್ಪ ಆಟ ಆಡಿ ಖುಷಿ ಪಟ್ಲು ತುಂಬಾ.
ಒಂದು ಟ್ಯಾಪಿನ ಇಟ್ಟು ನೀನು ಕೇಳಿಸ್ ಈಗ ಇಲ್ಲಿ ನಾವು ಪಿಜ್ಜಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬಾ ಹಸಿವಾಗಿತ್ತು. ಹಾಗೆ ನಮ್ಮ ತಶ್ಯಗೆ ಅಂದರೆ ದುಬೈಯಲ್ಲಿ ಈವನ್ ಇಂಡಿಯಾದಲ್ಲಿ ಕೂಡ ಈಗ ರೆಸ್ಟೋರೆಂಟ್ಸಲ್ಲಿ ಕೊಡ್ತಾರೆ. ಮಕ್ಕಳಿಗಂತ ಇಲ್ಲಿ ಒಂದು ಬೇಬಿ ಚೇರ್ ಇದೆ. ಸೊ ಅದು ತುಂಬ ಕಂಫರ್ಟೇಬಲ್ ಆಗುತ್ತೆ. ನಮಗೂ ಅಷ್ಟೇ, ಈವನ್ ಮಕ್ಕಳಿಗೂ ಅಷ್ಟೇ ಸ್ವಲ್ಪ ಫ್ರೀಡಮ್ ಆಗಿ ಕೂತ್ಕೊಳ್ಬೋದು. ಹಾಗೆ ಅಂತ ಹೇಳಿ ನನ್ನ ಮಮ್ಮಿ ಅದನ್ನು ತಗೊಂಡು ಬರಲಿಕ್ಕೆ ಅಂತ ಎಲ್ಲೋ ಹುಡುಕಿ ಎಲ್ಲ ತಗೊಂಡು ಬಂದರು. ಬಿಕಾಸ್ ಸಂಡೇ ಅಲ್ವಾ, ತುಂಬಾ ರಶ್ ಇತ್ತು ಆ ಮಾಲಲ್ಲಿ. ಈವನ್ ನಮಗೆ ಟೇಬಲ್ ಬೇಕಿದ್ರೂ ಸ್ವಲ್ಪ ಅಲ್ಲಲ್ಲೆಲ್ಲ ಹುಡುಕಿ ವೆಯ್ಟ್ ಮಾಡಿ ನಾವು ಯಾವುದಾದ್ರೂ ಟೇಬಲಲ್ಲಿ ಹೋಗಿ ಕೂತ್ಕೊಳ್ಬೇಕು. ಅಷ್ಟು ರಶ್ ಇರುತ್ತೆ ಈ ಮಾಲಲ್ಲಿ, ದೇರಾ ಸಿಟಿ ಸೆಂಟರ್ ಅಂತ. ಸದ್ದ ಎಂಚ ಫೀಲ್ ಆವೊಂದುಂಡು ದೇರಾ ಸಿಟಿ ಸೆಂಟರ್. ಹಾಗೆ ಫ್ಯಾಮಿಲಿ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ಕ್ಯಾಮರಾ ಎಲ್ಲ ಚೆಕ್ ಮಾಡ್ತಾ ಇದ್ವಿ. ವಾವ್, ಎಷ್ಟು ಕೂಲಾಗಿ ಬರ್ತಾ ಇದೆ ಅಲ್ಲ, ಫೇಸ್ ಎಲ್ಲ ಕ್ಲೀನ್. ಪಿಜ್ಜಾಕ್ಕಂತೂ ನಾವು 20 ಮಿನಿಟ್ಸ್ ಏನೋ ವೆಯ್ಟ್ ಮಾಡಿದ್ವಿ. ಬಿಕಾಸ್ ಅಷ್ಟು ರಶ್ ಇತ್ತು, ಅಷ್ಟು ಬುಕ್ ಅಂದರೆ ಆರ್ಡರ್ಸ್ ಕೂಡ ಇತ್ತು. ಫೈನಲಿ ಪಿಜ್ಜಾ ಬಂತು ನಮ್ಮದು. ಹಾಗೆ ಎಲ್ಲರೂ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಪಿಜ್ಜಾ ಚೆನ್ನಾಗಿತ್ತು. ಅದೇನೇನೋ ಫ್ಯಾಮಿಲಿ ಪ್ಯಾಕ್ ಥರ ಒಂದು ಪಿಜ್ಜಾ ಇತ್ತು. ಎಲ್ಲ ಪಿಜ್ಜಾ ಎಲ್ಲ ತಿಂದ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅರೌಂಡ್ 10:30 ಏನೋ ಆಗಿತ್ತು ಮನೆಗೆ ಬಂದ್ವಿ. ಸೊ ಈಗ ಆಯಿತು, ನಾವೆಲ್ಲ ಶಾಪಿಂಗ್ ಮಾಡಿ ಪಿಜ್ಜಾ ಎಲ್ಲ ತಿಂದು ಹೋಗ್ತಾ ಇದ್ದೇವೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.